ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ನಿನ್ನೆ ಹಾಕೋಕ್ಕಾಗಿಲ್ಲ, ಸಾರಿ. ನೀವು ಅನ್ಕೋತಿರ್ತೀರಾ ಇವಳು ಇಷ್ಟೇನೆ 2 ದಿವಸ ಆಗ್ತಾಳೆ, ಮೊನ್ನೆ ದಿವಸ ಇಲ್ಲ ಅಂತ. ಅದಕ್ಕೇ ಪೋಸ್ಟ್ ಹಾಕಿದ್ದೀನಿ, ಹಾಕ್ತಾ ಇದ್ದೀನಿ ಇವಾಗ. ಪ್ಲೀಸ್ ಎಲ್ಲ ಕೇಳಿ ಹೇಗಿದೆ ಅಂತ ಹೇಳಿ. ನಿಜ ಕಣೋ ಆಯು, ಉತ್ಸಾಹದ ಚಿಲುಮೆ ಆ ಹುಡುಗಿ. ನೀನು ಹೇಳಿದ್ದ ಹಾಗ ನಾನು ಆಶ್ಚರ್ಯಪಟ್ಟಿದ್ದೆ. ನಮ್ಮ ಬಂಗಾರಿ ಹಾಗೆಲ್ಲ ಯಾರನ್ನು ಹಚ್ಚಿಕೊಳ್ಳುವವಳೇ ಅಲ್ಲ. ಅಂಥದ್ರಲ್ಲಿ ಹೇಗೆ ಆ ಹುಡುಗಿಯನ್ನು ಅಷ್ಟು ಹಚ್ಚಿಕೊಂಡಳು ಅಂತ. ಆದರೆ ನಾನೇ ನನ್ನ ಕಣ್ಣಾರ ಆ ಹುಡುಗಿಯನ್ನು ನೋಡಿದ ಮೇಲೆ ನನಗೇ ಅರ್ಥವಾಗಿ ಹೋಯಿತು, ಯಾಕೆ ಬಂಗಾರಿ ಅವಳನ್ನು ಅಷ್ಟು ಇಷ್ಟಪಟ್ಲು ಅಂತ. ಈ ವಿಷಯಕ್ಕೆ ನಾನು ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಕಣೋ ಆಯು. ಐ ಲೈಕ್ ಹರ್ ಇನ್ನೋಸೆನ್ಸ್ ಎಂದು ಮತ್ತೊಮ್ಮೆ ನಕ್ಕಿದ್ದರು ಹುಡುಗಿಯ ಮಾತುಗಳನ್ನು ನೆನೆಸಿಕೊಂಡು. ಥ್ಯಾಂಕ್ಸ್ ಎಲ್ಲ ಏನು ಬೇಡ ಡ್ಯಾಡ್, ನಿಮಗೆ ಇಷ್ಟ ಆದ್ಲಲ್ವಾ ಹುಡುಗಿ, ಅದೇ ಮುಖ್ಯ ನನಗೆ. ನಾಳೆಯಿಂದ ಬರ್ತಾಳೆ ಅವಳೇ ಎಂದು ಎದ್ದು ನಿಂತಿದ್ದ ಆಯುಷ್ ಮಗಳನ್ನು ತನ್ನ ತೋಳಿಗೆ ತೆಗೆದುಕೊಂಡು. ಪದೇ ಪದೇ ಆ ಹುಡುಗಿಯ ವಿಷಯವೇ ಮಧ್ಯೆ ಬಂದು ಅವನ ನೆಮ್ಮದಿ ಕೆಡಿಸುತ್ತಿತ್ತು. ಬಂಗಾರಿಗೆ ಜ್ವರ ಕಡಿಮೆ ಆಗಿದೆ ತಾನೇ ಎಂದಿದ್ದರು ಕಾಳಜಿಯಿಂದ ರಘುನಂದನಾಚಾರ್ಯ. ಅವರಿಗೂ ಅವಳೇ ಪ್ರಪಂಚ. ಅವಳಿಗೆ ಚೂರು ನೋವಾದರೂ ಸಹಿಸುತ್ತಿರಲಿಲ್ಲ ಅವರು. ಅವಳಿಗೆ ಜ್ವರ ಎಂದು ತಿಳಿದಾಗಿನಿಂದ ನೆಮ್ಮದಿಯೇ ಇರಲಿಲ್ಲ ಅವರಿಗೆ. ಎಸ್ ಡ್ಯಾಡ್, ಶಿ ಈಸ್ ಫೈನ್ ನೌ, ಬಟ್ ಇನ್ನೊಂದೆರಡು ದಿನ ಸ್ಕೂಲ್ ಬೇಡ ಅವಳಿಗೆ ಅನ್ಕೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಲಿ. ತುಂಬ ವೀಕ್ ಆಗಿದೆ ಮಗು. 2 ದಿನ ಮನೆಯಲ್ಲೇ ಇದ್ದರೆ ಸುಧಾರಿಸ್ಕೋತಾಳೆ ಅನ್ಕೋತಿದ್ದೀನಿ. ಅವಳ ಕ್ಲಾಸ್ ಟೀಚರ್ಗೂ ಇನ್ಫಾರ್ಮ್ ಮಾಡಿದ್ದೀನಿ ಎಂದಿದ್ದ ಮಗಳ ತಲೆ ಸವರುತ್ತಾ ಆಯುಷ್. ಎಸ್, ಯು ಆರ್ ರೈಟ್ ಆಯು. ಹಾಂ, ಅಂದಂಗೆ ನಾಳೆಯಿಂದ ನನ್ನ ಕೆಲಸನ ಹುಡುಗಿನೇ ನೋಡ್ಕೋತಾಳಂತೆ. ಎಕ್ಸಸೈಸ್ ಕೂಡ ಅವಳೇ ಮಾಡಿಸ್ತಾಳಂತೆ, ಹಾಗಂತ ಅವಳೇ ಹೇಳಿದಾಳೆ. ಸೊ ಈಗ ಬರ್ತಿರೋರಿಗೆ ಬೇಡ ಅಂತ ಹೇಳಿಬಿಡು ಆಯು ಎಂದಿದ್ದರು ಮಿಸ್ಟರ್ ಆಚಾರ್ಯ. ಅವರ ಮಾತು ಕೇಳಿ ಆಶ್ಚರ್ಯವಾದರೂ ಒಂದು ರೀತಿಯ ನೆಮ್ಮದಿಯಾಗಿತ್ತು ಅವನಿಗೆ. ಇವಳು ಇಲ್ಲಿಯೇ ಇರೋದ್ರಿಂದ ಡ್ಯಾಡ್ ಹೆಲ್ತ್ ಕೂಡ ಸುಧಾರಿಸಬಹುದು ಇನ್ನು ಮುಂದೆ ಎಂದುಕೊಂಡು. ಆದರೆ ತನ್ನ ಪರಿಸ್ಥಿತಿಯನ್ನು ನೆನೆದು ತಲೆ ಕೆಟ್ಟಂತಾಗಿತ್ತು ಈಗಲೇ ಅವನಿಗೆ. ಓಹ್, ಈಸ್ ಇಟ್? ವೆರಿ ಗುಡ್. ಓಕೆ, ಹಾಗೆ ಮಾಡ್ತೀನಿ ಡ್ಯಾಡ್. ಈಗಲೇ ಇನ್ಫಾರ್ಮ್ ಮಾಡ್ತೀನಿ ಅವರಿಗೆ. ಓಕೆ ಡ್ಯಾಡ್, ನಾನಿನ್ನು ಹೊರಡ್ತೀನಿ. ಬಂಗಾರಿಗೆ ತಿಂಡಿ ತಿನ್ನಿಸಿ ಸಿರಪ್ ಕುಡಿಸಿಬಿಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ ಎಂದು ಹೊರನಡೆದಿದ್ದ ಆಯುಷ್ ಮಗಳನ್ನು ಕರೆದುಕೊಂಡು. ಬೆಳಗಿನ 7:30 ಆಟೋದಲ್ಲಿ ಬಂದು ಇಳಿದವಳು ಮಂಗಲಿಯತ್ತ ಹೆಜ್ಜೆ ಹಾಕಿದ್ದಳು ಕುಂಕುಮ. ನಿನ್ನೆಯೇ ಬಂದಿದ್ದ ಹುಡುಗಿ. ಮೇಲಾಗಿ ಜಾನಿ ಮೊದಲೇ ಹೇಳಿದ್ದರಿಂದ ಅವಳು ಬರುತ್ತಿದ್ದ ಹಾಗೆಯೇ ಗೇಟ್ ಓಪನ್ ಮಾಡಿದ್ದ ವಾಚ್ಮನ್. ಬಂಗಲೆಯ ಆವರಣಕ್ಕೆ ಬಂದವಳಿಗೆ ಅಲ್ಲಿನ ಪ್ರಕೃತಿ ಸೌಂದರ್ಯ ನೋಡಿ ಒಳಗೆ ಹೋಗಲು ಮನಸ್ಸೇ ಬರುತ್ತಿಲ್ಲ. ಆದರೆ ಹಾಗೆ ಮಾಡಲು ಸಾಧ್ಯವೇ? ಕೈಗೆ ಎಟುಕುತ್ತಿದ್ದ ಎಲ್ಲಾ ಗಿಡಗಳನ್ನು ಮೃದುವಾಗಿ ಸವರುತ್ತಾ ಬಂಗಲೆಯ ಮುಂಬಾಗಿಲಿನತ್ತ ನಡೆದಿದ್ದಳು ಹುಡುಗಿ. ಸಿಟೌಟಲ್ಲಿ ತನ್ನ ದೇಹವನ್ನು ದಂಡಿಸುತ್ತಿರುವವನ ಕಣ್ಣಿಗೆ ಈ ಎಲ್ಲ ದೃಶ್ಯಗಳೂ ಬಿದ್ದಿದ್ದವು. ಹಣೆ ನೀವಿಕೊಂಡಿದ್ದ ಅವನು. ಓ, ಶಿ ಈಸ್ ಹಿಯರ್. ಇನ್ನು ಮುಂದೆ ಕಷ್ಟವಿದೆ ನನಗೆ ಎಂದುಕೊಂಡವನಿಗೆ ಅವಳಿಗೆ ಇದು ನನ್ನ ಮನೆ ಅಂತ ಗೊತ್ತಾದಾಗ ಅವಳ ಪರಿಸ್ಥಿತಿ ಏನಾಗಬಹುದು? ಆ ಗಳಿಗೆಯೂ ದೂರವಿಲ್ಲ ಅಲ್ಲವೇ? ತಿಳಿದ ತಕ್ಷಣ ಹಾರಾಡಬಹುದೇ ನನ್ನ ಮೇಲೆ? ಕೋಪ ಮಾಡಿಕೊಂಡು ಕೆಲಸ ಬಿಡಬಹುದೇ ಎಂದುಕೊಂಡ. ಹೇಗೆ ಬಿಡ್ತಾಳೆ ಕೆಲಸನ? ಅಗ್ರಿಮೆಂಟ್ ಇದೆಯಲ್ಲ. ಅದು ಅಲ್ಲದೆ ನಮ್ಮ ಬಂಗಾರಿ ಎಂದರೆ ಹುಡುಗಿಗೆ ಬಹಳವೇ ಇಷ್ಟ. ಹಾಗೆ ಅವಳನ್ನು ಮತ್ತೊಮ್ಮೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಅವಳು ಎಂದುಕೊಂಡವನಿಗೆ ಸಮಾಧಾನವಾಗಿತ್ತು. ಹಾಗೆ ತನ್ನ ಮನಸ್ಥಿತಿಗೆ ಆಶ್ಚರ್ಯವೂ ಆಗುತ್ತಿತ್ತು ಅವನಿಗೆ. ಅಸಲಿಗೆ ಏನಾಗ್ತಾ ಇದೆ ನನಗೆ? ಅವಳು ಬಂದರೂ ಕಷ್ಟ, ಬರದೇ ಇದ್ದರೂ ಕಷ್ಟ. ಅವಳು ದೂರವಿದ್ದರೂ ಕಷ್ಟ, ಹತ್ತಿರ ಹತ್ತಿರ ಬಂದರೂ ಕಷ್ಟ. ಹಾಗಾಗಿದೆ ನನ್ನ ಸ್ಥಿತಿ. ಛೇ ಎಂದುಕೊಂಡು ಹಣೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ. ಜಾನಿ ಬಾಗಿಲು ತೆರೆಯುತ್ತಿದ್ದಂತೆ ಮುಗುಳ್ನಕ್ಕು ಶುಭೋದಯ ಸರ್ ಎಂದಿತ್ತು ಹುಡುಗಿ. ಅವಳ ಮುದ್ದಾದ ನಗುಮುಖ ನೋಡಿದವನಿಗೆ ಇಂದಿನ ಮುಂಜಾವು ಸುಂದರವಾಗಿದೆ ಎನಿಸಿದ್ದು ಸುಳ್ಳಲ್ಲ. ತಾನೂ ಮುಗುಳ್ನಕ್ಕು ಶುಭೋದಯ ಕಣಮ್ಮ ಎಂದಿದ್ದ ಜಾನಿ. ಬನ್ನಿ ಬನ್ನಿ, ಇಷ್ಟು ಬೇಗನೆ ಬಂದು ಬಿಟ್ಟಿದ್ದೀರಿ. ಅಷ್ಟು ದೂರದಿಂದ ಬರುವುದು ಕಷ್ಟವಾಗಲಿಲ್ಲವೋ? ನಂದು ಇನ್ನೂ ಎಂತ ಸಹ ಆಗಲಿಲ್ಲ. ನಮ್ಮ ಬಂಗಾರಿ ಸಹ ಇನ್ನೂ ಏಳಲಿಲ್ಲ. ನೀವು ಅಪ್ಪಾಜಿ ರೂಮಿಗೆ ಹೋಗುತ್ತೀರೋ? ಇನ್ನು ಸ್ವಲ್ಪ ಹೊತ್ತಿಗೆ ತಿಂಡಿ ಆಗ್ತದೆ, ತಿಂಡಿ ತಿಂದುಕೊಂಡೇ ಹೋಗ್ತೀರೋ ಎಂದು ಕೇಳಿದ್ದ ಅವಳನ್ನ ಜಾನಿ. ಓ, ಬಂಗಾರಿ ಎಂದ್ರೆ ಆ ಮಗು ಇರಬೇಕು. ಎಷ್ಟು ದೊಡ್ಡ ಮಗು ಇರಬಹುದು? ನನ್ನ ಗುಬ್ಬಿಯಷ್ಟು, ಇಲ್ಲ ಗೊಂಬೆಯಷ್ಟು ಎಂದುಕೊಂಡವಳಿಗೆ ತನ್ನನ್ನು ಬಿಟ್ಟು ಹೋಗಲು ಬಿಕ್ಕಳಿಸಿ ಅಳುತ್ತಿದ್ದ ಮುದ್ದು ಮಗುವಿನ ನೆನಪಾಗಿ ಸಂಕಟವಾಗಿತ್ತು. ಹಿಂದೆಯೇ ಆಯುಷ್ ಆಚಾರ್ಯನ ನೆನಪಾಗಿ ಅದೇನೂ ಅರಿಯದ ಚಡಪಡಿಕೆ. ನನ್ನ ಡ್ಯೂಟಿ ಹಾಗೆ ಅಲ್ವಾ ಸರ್? ನಿಮ್ಮ ಅಗ್ರಿಮೆಂಟು ಅದೇ ಅಲ್ವಾ? ಅದೇ ಬರ್ದಿತ್ತಲ್ವಾ? ಅದಕ್ಕೆ ಬೇಗ ಹೊರಟು ಬಂದ್ಬಿಟ್ಟೆ. ತಿಂಡಿ ಬೇಡ ಸರ್, ನಾನು ತಿಂದೇ ಬಂದಿದ್ದೀನಿ. ಅಂಕಲ್ ಎದ್ದಿರ್ತಾರಾ? ಎದ್ದಿದ್ರೆ ಅಲ್ಲಿಗೆ ಹೋಗ್ತೀನಿ ನಾನು ಎಂದಿದ್ದಳು ಕುಂಕುಮ. ಹಾಗಾದರೆ ಒಂದು ಕೆಲಸ ಮಾಡಬಹುದಲ್ಲವೋ ನೀವು? ಹೀಗೆಯೇ ಮೇಲೆ ಹೋದರೆ ಅಲ್ಲಿ ಸಿಗುವ ಮೊದಲನೇ ರೂಮು ನಮ್ಮ ಬಂಗಾರಿಯದೇ. ನೀವು ಹೋಗಿ ಅವಳನ್ನು ಕರೆತರಬಹುದು ಅಲ್ಲವೋ? ಅಪ್ಪಾಜಿ ಇನ್ನೂ ಎದ್ದ ಹಾಗಿಲ್ಲ, ಅದಕ್ಕೆ ಎಂದಿದ್ದ ಜಾನಿ.
ಓ ಹೌದಾ? ಸರಿ ಸರ್, ಹಾಗೆ ಮಾಡ್ತೀನಿ ಎಂದವಳು ಮಹಡಿಯ ಮೆಟ್ಟಿಲು ಏರತೊಡಗಿದ್ದಳು. ಕುಂಕುಮ ಸಂಕೋಚದಿಂದಲೇ. ಸಣ್ಣ ಗಾಬರಿ ಕೂಡ ಇತ್ತು ಅವಳಿಗೆ. ದೇವುಡಾ, ಈ ಅರಮನೆಗೆ ಕಾಲಿಡೋದಕ್ಕೆ 1000 ಸಲ ಯೋಚನೆ ಮಾಡಿದ್ದೀನಿ ನಾನು. ಅಂಥದ್ರಲ್ಲಿ ಈಗ ನೋಡಿದ್ರೆ ಇಲ್ಲೇ ಕೆಲಸ ಸಿಕ್ಕಿದೆ ನನಗೆ. ಈ ಅರಮನೆ ಒಳಗೆ ಬಂದ್ರೆ ಹೊರಗಡೆ ಹೋಗೋದು ಹೆಂಗಂತಾನೆ ಅರ್ಥ ಆಗಕ್ಕಿಲ್ಲ ನಂಗೆ. ಈಗ ನೋಡಿದ್ರೆ ನನ್ನ ಒಬ್ಬಳನ್ನೇ ಅದ್ಯಾವುದೋ ರೂಮಲ್ಲಿ ಮಗು ಮಲಗದೆ ಹೋಗಿ ಅಂತವ್ರೆ. ಯಪ್ಪಾ, ಇದೇನ್ ಮಹಡಿನ ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತಿದಂಗೆ ಆಯ್ತಾ ಇದೆ ನನಗೆ. ಎಷ್ಟು ಮೆಟ್ಟಿಲು ಹತ್ತಿದ್ರುವೆ ಮುಗಿತಾನೇ ಇಲ್ವಲ್ಲ ಎಂದುಕೊಳ್ಳುತ್ತಲೇ ಅಂತೂ ಇಂತೂ ರೂಮಿನ ಬಾಗಿಲಿಗೆ ಬಂದಿದ್ದಳು ಮೆಟ್ಟಿಲು ಹತ್ತಿ ಹುಡುಗಿ. ಉಸ್ಸಪ್ಪ, ಅಂತೂ ಬಂದೆ ಎಂದುಕೊಂಡು ಸೊಂಟದ ಮೇಲೆ ಕೈಯಿಟ್ಟು ನಿಂತು ಸ್ವಲ್ಪ ಉಸಿರು ತೆಗೆದುಕೊಂಡಿದ್ದಳು. ಸುತ್ತಲೂ ನೋಡುತ್ತಿದ್ದವಳಿಗೆ ತಲೆ ಸುತ್ತಿದಂತಾಗಿತ್ತು ಅಲ್ಲಿಯ ವೈಭವವನ್ನ ನೋಡಿ. ದೇವುಡಾ, ಎಷ್ಟು ರೂಮು ಕಟ್ಸಿ ಮಡ್ಗವ್ರೆ ಇಲ್ಲಿ. ಇದು ಪಕ್ಕಾ ಅರಮನೆಯ ಬಿಡು. ನಮ್ಮಂಥ ಜನಕ್ಕೆ ಏನಂದ್ರೆ ಏನು ತಿಳಿಯಕ್ಕಿಲ್ಲ ಎಂದುಕೊಂಡು ತನ್ನ ಎದುರಿಗಿದ್ದ ರೂಮಿನ ಬಾಗಿಲಿನತ್ತ ತೆರೆಯಲೋ ಬೇಡವೋ ಎಂಬ ಅನುಮಾನದಲ್ಲಿಯೇ ನೋಡಿದ್ದಳು. ಇದೇ ಇರಬೇಕು ಮಗು ಇರೋ ರೂಮು. ಅಲ್ಲ, ಆ ವಯ್ಯ ನನ್ನ ಹೋಗು ಅಂತ ಕಳಿಸ್ಬಿಟ್ಟವ್ರಲ್ಲ. ಮಗು ನನ್ನ ನೋಡಿ ಗಾಬರಿ ಆಗಕ್ಕಿಲ್ವಾ? ಹೊಸಬರು ಯಾರೋ ಬಂದವ್ರೆ ಅಂತವ. ಅದಕ್ಕೇನು ನನ್ನ ಗುರ್ತು ಪರಿಚಯ ಇರುತ್ತಾ? ಥತ್, ಏನು ಕಥೆನೋ ಏನೋ. ಏನಾರ ಆಗಲಿ, ಬರದ್ ಬಂದಿದ್ದೀನಿ, ನೋಡೇ ಬಿಡೋಣ ಏನಾಯ್ತದೋ ಅಂತವ. ನೀರಿಗಿಳಿದ ಮೇಲೆ ಮಳೆಯೇನು ಚಳಿಯೇನು ಅಲ್ವಾ ಎಂದುಕೊಂಡವಳೆ ಬಾಗಿಲನ್ನು ದೂಡಿದ್ದಳು ನಿಧಾನವಾಗಿ. ಒಳಗೆ ಇಣುಕಿ ನೋಡಿದವಳು ದಂಗಾಗಿ ಬಿಟ್ಟಿದ್ದಳು ಆ ರೂಮಿನ ಐಷಾರಾಮಿ ವ್ಯವಸ್ಥೆಯನ್ನ ನೋಡಿ. ರೂಮಿನ ಮಧ್ಯ ದುಂಡನೆಯ ಆಕಾರದ ವಿಶಾಲವಾದ ಮಂಚ, ಅದಕ್ಕೆ ರತ್ನಗಂಬಳಿಯಂಥದ್ದೇ ಮೇಲು ಹಾಸಿಗೆ. ಮಂಚದ ಸುತ್ತಲೂ ಸೊಳ್ಳೆ ಪರದೆಯನ್ನ ಬಿಟ್ಟಿದ್ದರು. ಎತ್ತ ನೋಡಿದರೂ ಹೊಸ ಹೊಸ ವಿನ್ಯಾಸದ ಐಷಾರಾಮಿ ಫರ್ನಿಚರ್ಗಳು. ಮಂದ ಬೆಳಕು ರೂಮಿನ ತುಂಬಾ ಹರಡಿ ಒಂದು ತರಹದ ಆಹ್ಲಾದಕರ ವಾತಾವರಣ ಸೃಷ್ಟಿಸಿತ್ತು. ರೂಮಿನಲ್ಲಿ ಎಸಿ ಓಡುತ್ತಿತ್ತೇನೋ. ತಣ್ಣನೆಯ ಗಾಳಿ ಅವಳ ಮೈಕ್ ಸೋಕಿ ಸಣ್ಣಗೆ ನಡುಗಿದ್ದಳು ಹುಡುಗಿ. ತೆರೆದ ಬಾಯಿಯನ್ನ ಕೂಡ ಮುಚ್ಚಲು ಮರೆತಿತ್ತು ಹುಡುಗಿ ರೂಮಿನ ಅಂದ ಚೆಂದಕ್ಕೆ ಬೆರಗಾಗಿ. ಇನ್ನೂ ಕಿಟಕಿಯ ಕರ್ಟನ್ ತೆಗೆದಿರಲಿಲ್ಲ. ರೂಮಿನ ತುಂಬೆಲ್ಲ ಹಳದಿ ಬಣ್ಣದ ಮಂದ ಬೆಳಕು ಹಿತವಾಗಿ ಹರಡಿತ್ತು. ಹುಡುಗಿ ನಿಧಾನವಾಗಿ ಅದೇ ಬೆಳಕಿನಲ್ಲಿಯೇ ಮಂಚದತ್ತ ಹೆಜ್ಜೆ ಹಾಕಿದ್ದಳು. ಸಣ್ಣ ಗಾಬರಿಯಂತೂ ಇದ್ದೇ ಇತ್ತು ಅವಳಿಗೆ. ಎಷ್ಟೇ ಧೈರ್ಯವಾಗಿ ಇರಬೇಕು ಎಂದುಕೊಂಡರೂ ಕೂಡ. ದೇವುಡಾ, ಆ ಮನುಷ್ಯ ಹೇಳಿದ್ರು ಅಂತವ, ನಾನು ಕೋಲೆ ಬಸವನಂಗೆ ತಲೆ ಅಲ್ಲಾಡಿಸ್ಕೊಂಡು ಬಂದ್ಬಿಟ್ನಲ್ಲ. ಬುದ್ಧಿ ಬೇಡವಾ ನಂಗೆ? ಎಲ್ಲಿ ಹೋಗಿತ್ತು ನನ್ನ ಬುದ್ಧಿ ಅಂತೀನಿ. ಮೊದಲೇ ಇಂಥ ಪ್ಯಾಲೇಸ್ ನೋಡಿನೇ ಗಾಬರಿಯಾಗಿ ಸಾಯ್ತಾ ಇದ್ದೀನಿ. ಈಗ ಗುರುತು ಪರಿಚಯ ಎಂಥದ್ದೂ ಇಲ್ಲದಿರ ಈ ಅರಮನೆಯ ಒಳಗೆ ಒಬ್ಳೇ ಬಂದಿದ್ದೀನಲ್ಲ. ಏನ್ ಅನ್ಬೇಕು ನನ್ನ ತಲೆಗೆ? ಛೇ, ಈಗ ಈ ಮಗು ನನ್ನ ನೋಡಿ ಅತ್ತು ರಂಪ ಮಾಡಾಕ್ಬಿಡ್ತದೋ ಹೆಂಗೋ. ಮೊದಲೇ ನಿದ್ದೆಗಣ್ಣಿನಲ್ಲಿ ಇರ್ತದೆ ಎಂದುಕೊಳ್ಳುತ್ತಲೇ ಮಂಚದ ಸಮೀಪ ಬಂದಿದ್ದಳು ಕುಂಕುಮ. ಆ ವಿಶಾಲವಾದ ಮಂಚದ ಒಂದು ಬದಿಯಲ್ಲಿ ಮಲಗಿದ್ದಂತೆ ಅನ್ನಿಸಿತ್ತು ಅವಳಿಗೆ ಮಗು. ನಿಧಾನವಾಗಿ ಅತ್ತ ನಡೆದವಳು. ಇತ್ತಲೇ ಇದ್ದ ಮಗುವಿನ ಮುಖವನ್ನ ಆ ಮಂದ ಬೆಳಕಿನಲ್ಲಿ ನೋಡಿದವಳು. ಗೊಂಬೆ ಎಂದು ಉದ್ಗರಿಸಿದ್ದಳು ಆನಂದದಿಂದ ಕಣ್ಣರಳಿಸಿ. ಮಗುವನ್ನ ಅಪ್ಪಲು ಅತ್ತ ಧಾವಿಸುತ್ತಿದ್ದವಳು. ಬೆಚ್ಚಿ 2 ಹೆಜ್ಜೆ ಹಿಂದೆ ಇಟ್ಟಿದ್ದಳು. ಅಂದರೆ ಅಂದರೆ ಇದು ಆಯುಷ್ ಆಚಾರ್ಯ ಅವರ ಅರಮನೆಯೇ? ಕೈಕಾಲುಗಳು ಸೋತಂತಾಗಿ ಮಂಚದ ಮೇಲೆಯೇ ಕುಸಿದು ಕುಳಿತಿದ್ದಳು ಹುಡುಗಿ ಗಾಬರಿ ಅಸಹಾಯಕತೆಯಿಂದ. ದೇವುಡಾ, ಇದೇನಾಗಿ ಹೋಯ್ತು ನನ್ನ ಕತೆ? ಯಾರಿಂದ ನನ್ನ ನೆಮ್ಮದಿ ಹಾಳಾಗ್ತದೆ, ನನ್ನ ಮನಸ್ಥಿತಿ ಕೆಡ್ತದೆ ಅಂದ್ಬಿಟ್ಟು ಅಲ್ಲಿಯ ಸಹವಾಸವೇ ಬೇಡ ಅಂತ ಕೆಲ್ಸಾನೇ ಬಿಟ್ಟು ಬಂದಿದ್ನೋ. ಸುತ್ತಿ ಬಳಸಿ ಮತ್ತೆ ಅವರ ಹತ್ತಿರವೇ ಬಂದು ಬಿಟ್ಟಿದ್ದೀನಲ್ಲ. ಹತ್ತಿರವೇ ಏನು, ಅವರ ಮನೆಗೆ ಬಂದಿದ್ದೀನಲ್ಲ. ದೇವುಡಾ, ಏನು ಮಾಡ್ಲಿ ನಾನೀಗ? ಎಂಥ ಸ್ಥಿತಿ ತಂದ್ಬಿಟ್ಟೆ ನೀನು ನನಗೆ. ಹೆಂಗೆ ಹೆಂಗೆ ನಾನು ಅವರಿಂದ ಇನ್ನು ಮುಂದೆ ದೂರ ಇರಲಿ? ಅವರದೇ ಮನೆಯಲ್ಲಿ ಕೆಲಸ ಮಾಡುವಾಗ ಅವರ ಕಣ್ಣಿಗೆ ಕಾಣಿಸದೇ ಇರಲು ಸಾಧ್ಯವೇ? ಅವರಿಂದ ಅಂತರ ಕಾಯ್ದುಕೊಂಡು ಇರಲು ಸಾಧ್ಯವೇ? ಹಾಗಂತ ಕೆಲಸ ಬಿಡಲು ಸಾಧ್ಯವೇ? ಅದು ನನ್ನ ಗೊಂಬೆ ಇಲ್ಲೇ ಇರುವಾಗ? ಖಂಡಿತ ನನ್ನಿಂದ ಸಾಧ್ಯವಿಲ್ಲ. ಛೇ, ಏನು ಮಾಡಲಿ ನಾನು ಈಗ? ಪಕ್ಕದಲ್ಲೇ ಇದ್ದ ಮುದ್ದು ಗೊಂಬೆಯ ಮುಖವನ್ನ ಮೃದುವಾಗಿ ಸವರುತ್ತಾ ಅಸಹಾಯಕತೆಯಿಂದ ಮಿಡುಕಿದ್ದಳು ಹುಡುಗಿ. ಕಂಗಳು ತುಂಬಿ ಬಂದಿದ್ದವು ತನ್ನ ಅಸಹಾಯಕತೆಗೆ. ಮೊದಲೇ ನನ್ನನ್ನು ನೋಡಿದರೆ ಸಿಡಿದು ಬೀಳ್ತಾರೆ ಸಾಮ್ರಾಟ್ರು, ಇನ್ನು ನನ್ನನ್ನು ಅವರದೇ ಅರಮನೆಯಲ್ಲಿ ನೋಡಿದರೆ ಏನು ಮಾಡಬಹುದು ದೇವುಡಾ ಎಂದುಕೊಂಡವಳಿಗೆ ಈ ಮನೆಯಲ್ಲಿ ಇಂದು ಮುಂದಿನ ತನ್ನ ಪರಿಸ್ಥಿತಿ ಕಣ್ಣ ಮುಂದೆಯೇ ಕಾಣಿಸಿತ್ತು. ಅಂಗೈಯಿಂದ ಮುಖ ಮುಚ್ಚಿಕೊಂಡು ಕುಳಿತು ಬಿಟ್ಟಿದ್ದಳು ಕುಂಕುಮ. ಹೇ ಯು, ಹೂ ಆರ್ ಯು
ಏನ್ ಮಾಡ್ತಾ ಇದೀಯಾ ಇಲ್ಲಿ? ಯಾರು ನಿನ್ನ ಇಲ್ಲಿಗೆ ಬಿಟ್ಟವರು? ಆಗ ತಾನೇ ಬಾತ್ರೂಮಿನಿಂದ ಸ್ನಾನ ಮುಗಿಸಿಕೊಂಡು ಸೊಂಟಕ್ಕೆ ಒಂದು ಟವಲ್ ಸುತ್ತಿಕೊಂಡು ಬಂದ ಆಯುಷ್ ಕಾಟ್ ಮೇಲೆ ಯಾರೋ ಕುಳಿತಿರುವಂತೆ ಕಂಡು ಸರ್ರನೆ ಮುಂದೆ ಬಂದು ಕುಳಿತಿದ್ದ ಹುಡುಗಿಯ ಕೈಯನ್ನ ಬಲವಾಗಿ ಹಿಡಿದು ಎಬ್ಬಿಸಿ ನಿಲ್ಲಿಸಿದ್ದ. ಕೋಪ, ಆತಂಕದಿಂದ ನಿಜವಾಗಿಯೂ ಆತಂಕವಾಗಿ ಬಿಟ್ಟಿತ್ತು ಅವನಿಗೆ. ಇವಳು ತನ್ನ ರೂಮಿಗೆ ಬರಬಹುದು ಎಂಬ ಸಣ್ಣ ಅಂದಾಜೂ ಇರಲಿಲ್ಲ ಅವನಿಗೆ. ಅದಕ್ಕೆ ಇಷ್ಟು ಆತಂಕವಾಗಿದ್ದು ಆಯುಷ್ಗೆ. ತನ್ನ ಮಗಳ ಕುರಿತು ಅತಿಯಾದ ಕಾಳಜಿ ಇತ್ತು ಅವನಿಗೆ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದ ಆಯುಷ್. ಒಮ್ಮೆಲೇ ಆದ ಘಟನೆಯಿಂದ ಬೆಚ್ಚಿ ಕಂಗಳನ್ನ ಅರಳಿಸಿ ತನ್ನ ಎದುರು ನಿಂತಿದ್ದ 6 ಅಡಿಯ ಜಾನುಬಾಹವನ್ನು ಬೆದರಿದ ಹರಣಿಯಂತಾಗಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಹುಡುಗಿ. ಸೊಂಟಕ್ಕೆ ಟವಲ್ ಮಾತ್ರ ಸುತ್ತಿಕೊಂಡಿದ್ದರಿಂದ ಅವನ ಕಟ್ಟುಮಸ್ತಾದ ದೇಹದ ದರ್ಶನವಾಗುತ್ತಿತ್ತು. ಕಣ್ಣು ಮುಚ್ಚಲೂ ಕಷ್ಟವಾಗಿತ್ತು ಅವಳಿಗೆ. ಗಾಬರಿಯ ಜೊತೆಗೆ ಅಪಾರವಾದ ಮೆಚ್ಚುಗೆಯೂ ಇತ್ತು ಅವಳ ಕಂಗಳಲ್ಲಿ ಅವನ ಬಗ್ಗೆ. ತನ್ನ ಎದುರು ತನ್ನನ್ನೇ ಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದ ಹುಡುಗಿಯನ್ನ ನೋಡಿ ಕಣ್ಣು ಸಂಕುಚಿಸಿದ್ದ ಆಯುಷ್. ಕಂಗಾಲಾಗಿ ತನ್ನನ್ನೇ ನೋಡುತ್ತಿದ್ದ ಹುಡುಗಿಯನ್ನ ನೋಡುತ್ತಿದ್ದವನ ಹೃದಯ ತಾಳ ತಪ್ಪಿತ್ತು. ತನ್ನ ನಗ್ನ ಎದೆಗೆ ಒರಗಿಸಿಕೊಂಡಂತೆ ನಿಂತಿದ್ದ ಹುಡುಗಿಯನ್ನ ಹಾಗೆಯೇ ತನ್ನ ಎದೆಗೆ ಗಟ್ಟಿಯಾಗಿ ಒತ್ತಿಕೊಂಡು ಬಿಡುವ ಮನಸ್ಸಾಗಿತ್ತು ಅವನಿಗೆ. ಅವಳ ಸನಿಹ, ಅವಳ ದೇಹದ ಮತ್ತೇರಿಸುವ ಘಮ ಯಾವಾಗಲೂ ಅವನನ್ನ ಬೇರೆಯದೇ ಲೋಕಕ್ಕೆ ಕೊಂಡೊಯ್ಯುತ್ತಿದ್ದವು. ಥಟ್ಟನೆ ಎಚ್ಚೆತ್ತವನು ದವಡೆ ಬಿಗಿದಿದ್ದ. ಹೇ ಯು, ನೀನಾ? ವಾಟ್ ಆರ್ ಯು ಡೂಯಿಂಗ್ ಹಿಯರ್? ನೀನೇನ್ ಮಾಡ್ತಾ ಇದೀಯ ಇಲ್ಲಿ? 1 ಮಿನಿಟ್. ಹೌದು, ನಮ್ಮನೇಲಿ ನಿನಗೇನು ಕೆಲಸ? ಹಾಂ, ಅದೂ ಅಲ್ಲದೆ ನನ್ನ ರೂಮಿಗೆ ಬಂದಿದೀಯಾ? ಹೌ ಡೇರ್ ಯು? ಅವತ್ತೇನೇನೋ ದೊಡ್ಡ ದೊಡ್ಡ ಡೈಲಾಗ್ ಬಿದ್ದೆ. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲ್ಲ, ನನಗೆ ಇಷ್ಟ ಇಲ್ಲ, ಅದು ಇದು ಅಂತ ಇಷ್ಟೂ ಉದ್ದ ಭಾಷಣ ಬಿಗ್ದು ರೆಸಿಗ್ನೇಷನ್ ಲೆಟರ್ನ ನನ್ನ ಈ ಆಯುಷ್ ಆಚಾರ್ಯನ ಮುಖಕ್ಕೆ ಎಸೆದು ಬಂದೆ. ಈಗ ನೋಡಿದ್ರೆ ಸೀದಾ ನನ್ನ ಮನೆಗೆ ಬಂದ್ಬಿಟ್ಟಿದೀಯಾ ಎಂದವನು ಅವಳನ್ನ ಮತ್ತು ತನ್ನ ಸನಿಹ ಎಳೆದುಕೊಂಡಿದ್ದ. ಏನ್ ಸಮಾಚಾರ? ಹಾಂ, ನನ್ನ ನೋಡದೆ ಇರೋಕ್ಕಾಗಲ್ಲ ಅಂತ ಅನ್ನಿಸ್ತಾ? ಹಾಂ ಎಂದಿದ್ದ ಆಯುಷ್ ಮೃದುವಾಗಿ. ಮೋಹಕವಾಗಿ ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಅವನ ತಲೆಗೂದಲಿನಿಂದ ತೊಟ್ಟಿಕ್ಕುತ್ತಿದ್ದ ನೀರು ಅವಳ ನಯವಾದ ಕೆನ್ನೆಗೆ ಬಿದ್ದು ಜಾರಿತ್ತು. ನಡುಗಿದ್ದಳು ಹುಡುಗಿ. ಅದು ತಣ್ಣಗಿನ ನೀರು ಮೈಸೋಕಿದ್ದಕ್ಕೋ ಅಥವಾ ಅವನ ಸನಿಹಕ್ಕೋ ಅವಳಿಗೇ ಅರ್ಥವಾಗಲಿಲ್ಲ. ಯಾವ ಕಾರಣದಿಂದ ನಕ್ಷತ್ರದಿಂದ ಕೆಲಸ ಬಿಟ್ಟು ಓಡಿ ಬಂದಿದ್ದಳೋ, ಯಾರಿಂದ ತಾನು ಆದಷ್ಟು ದೂರ ಇದ್ದರೆ ಎಲ್ಲರಿಗೂ ಒಳಿತು ಎಂದು ಅಲ್ಲಿಂದ ಹಠ ಹಿಡಿದು ತಪ್ಪಿಸಿಕೊಂಡು ಬಂದಿದ್ದಳೋ, ಅವನ ಹತ್ತಿರವೇ ಮತ್ತೆ ಮತ್ತೆ ಬಂದು ಸಿಲುಕಿಕೊಳ್ಳುವ ಸ್ಥಿತಿ ತಂದುಬಿಟ್ಟಿದ್ದಾನೆ ಆ ಭಗವಂತ. ಇನ್ನು ಇಲ್ಲಿಂದ ತಪ್ಪಿಸಿಕೊಳ್ಳುವ ಯಾವ ಮಾರ್ಗವೂ ಇಲ್ಲ. ಇಲ್ಲಿಯೇ ದಿನವೂ ಇವರ ಬಾಯಿಗೆ ಸಿಕ್ಕು ಒದ್ದಾಡುವುದರ ಹೊರತಾಗಿ ಎಲ್ಲ ನನ್ನ ಹಣೆ ಬರಹ. ಆದರೂ ಯಾಕೆ ಇವರು ಪದೇ ಪದೇ ನನ್ನ ಸನಿಹ ಬಂದು ಈ ಪರಿ ಸತಾಯಿಸುತ್ತಾರೆ? ನನ್ನನ್ನು ಕಂಡರೆ ಆಗುವುದಿಲ್ಲ ಎಂದ ಮೇಲೆ ನನ್ನಿಂದ ದೂರವೇ ಇರಬೇಕಲ್ವಾ? ಛೆ ಎಂದುಕೊಂಡವಳು ಅಸಹಾಯಕತೆಯಿಂದ ಮಿಡುಕಿದ್ದಳು ಹುಡುಗಿ.